ಬೆಂಗಳೂರಿನಲ್ಲಿ ಈಗ ಆಲ್ಮೋಸ್ಟ್ ಆಲ್ ತುಂಬಾ ಜನ ಮೆಟ್ರೋವನ್ನ ಅವಲಂಬಿಸ್ತಾ ಇದ್ದಾರೆ ಕೆಲವು ಏರಿಯಾಗಳಲ್ಲಿ. ಈಗ ಆ ಮೆಟ್ರೋಗಳು ಅವಾಗವಾಗ ಸ್ಥಗಿತವಾಗ್ತಾ ಇದ್ರೆ ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಈಗ ಹಸಿರು ಮೆಟ್ರೋ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಿದೆ, ಜನ ಪರದಾಡುವಂತ ಪರಿಸ್ಥಿತಿಗೆ. ಪಿಣ್ಯ ಇಂಡಸ್ಟ್ರಿಯಲ್ ಟು ನಾಗಸಂದ್ರದವರೆಗೆ ಮೆಟ್ರೋ ಸೇವೆ ಸ್ಥಗಿತ. ಅದನ್ನ ಮೊನ್ನೆನೇ ಹೇಳಿದ್ರು. ಇವತ್ತು ಇಡೀ ದಿನ ಸಿಗ್ನಲಿಂಗ್ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಯಾಕೆ ಅಂತಂದ್ರೆ ಮುಂದಿನ ನಾಗಸಂದ್ರ ಪಿಣ್ಯ ಇಂಡಸ್ಟ್ರಿವರೆಗೆ ಮೆಟ್ರೋ ಸೇವೆಯನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಕ್ಸ್ಟೆಂಡ್ ಮಾಡಬೇಕಾಗಿದೆ. ಇದನ್ನ ನೇರಳೆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ, ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇದು ಪಿಣ್ಯ ಮೆಟ್ರೋ ನಿಲ್ದಾಣದಿಂದ ಹಸಿರು ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಕೂಡ ಓಡಾಟವನ್ನು ಮಾಡುತ್ತೆ. ಬಟ್ ಪಿಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಹಿಡಿದು ನಾಗಸಂದ್ರದವರೆಗೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತಗೊಳ್ಳುತ್ತೆ. ಬಟ್ ನಾಗಸಂದ್ರದಿಂದ ಬರುವಂಥವ್ರು ಯಾರ್ಯಾರು ಇರ್ತಾರೋ ಅವರಿಗೆ ಈ ಸಮಸ್ಯೆ ಆಗುತ್ತೆ. ಅಲ್ಲಿ ತುಂಬಾ ಪರದಾಡ್ತಾರೆ. ಕಾರಣ ಅದಕ್ಕೆ ಹೆವಿ ಟ್ರಾಫಿಕ್ ಇರುವಂತಹ ಭಾಗ. ಹಾಗಾಗಿ ತುಂಬಾ ಜನ ಮೆಟ್ರೋ ಡಿಪೆಂಡ್ ಆಗಿದ್ದಾರೆ. ಲಕ್ಷಕ್ಕೂ ಅಧಿಕ ಜನ ಓಡಾಟವನ್ನ ಮಾಡ್ತಾರೆ. ಅಲ್ಲಿ ಈಗ ಅವರು ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಯವರೆಗೂ ಬೈಕ್ ತೊಗೊಂಡು ಹೋಗ್ತಾ ಇದ್ರು, ಬಸ್ನಲ್ಲಿ ಹೋಗ್ತಾ ಇದ್ರು, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಬಟ್ ಅದನ್ನ ನಿಲ್ಲಿಸ್ಬಿಟ್ಟು ಮೆಟ್ರೋ ಕಡೆಗೆ ಮೂವ್ ಆಗ್ಬಿಟ್ಟಿದ್ರು ಅವ್ರು. ಮೆಟ್ರೋ ಆರಾಮಾಗಿರುತ್ತೆ, ಸ್ಮೂತ್ ಆಗಿ ಹೋಗ್ಬಿಡ್ಬೋದು, ಅರ್ಧ ಗಂಟೆ ಹೋಗೋದನ್ನ ನಾವು 5-10 ನಿಮಿಷದಲ್ಲಿ ಹೋಗ್ಬೋದು ಅಂತ ಹೇಳಿ. ಬಟ್ ಈಗ ಸ್ಥಗಿತ ಆದಾಗ ಸ್ವಲ್ಪ ಸಮಸ್ಯೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಏನು ಮಾಡೋಕ್ಕಾಗಲ್ಲ.